ಹೋರಾಟ ಮಾಡಲು ಹಿಂಜರಿಯಬೇಡ, ಏಕೆಂದರೆ ಸಾವಿರಾರು ಜನರ ವಿರುದ್ಧ ಹೋರಾಡಿ ಗೆದ್ದರು ಅಥವಾ ಸೋತರು ಇತಿಹಾಸ ಸೇರುವುದು ಒಬ್ಬರ ಹೆಸರು ಮಾತ್ರ ಎಂಬ ಅಂಬೇಡ್ಕರ್ ಅವರ ಸ್ಫೂರ್ತಿದಾಯಕ ಮಾತುಗಳನ್ನು ಸ್ಮರಿಸುತ್ತಾ ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಬೃಂದ, ನಾನು 7ನೇ ತರಗತಿಯ ವಿದ್ಯಾರ್ಥಿನಿ. ವೇದಿಕೆ ಮೇಲೆ ಆಸೀನರಾಗಿರುವ ಅತಿಥಿ ಗಣ್ಯರಿಗೂ ಹಾಗೂ ನನ್ನ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ನನ್ನ ಸಹೋದರ ಸಹೋದರಿಯರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಚಲಿಯೇ ಜಾಬ್, ವಂದೇ ಮಾತರಂ ಎಂಬ ಘೋಷಣೆಗಳು ಎಲ್ಲೆಡೆ ಮೊಳಗಿದ ದಿನಗಳು. ಹಲವಾರು ದೇಶ ಪ್ರೇಮಿಗಳ ಸಾಹಸ ಮತ್ತು ಬಲಿದಾನಗಳ ಮೂಲಕ ನಮ್ಮ ದೇಶ ಸ್ವತಂತ್ರವಾಯಿತು. ನಮ್ಮ ದೇಶದ ಸ್ವತಂತ್ರ ಇತಿಹಾಸವನ್ನು ಕೇಳಿದರೆ ಮೈಯೆಲ್ಲ ನವಿರೇಳುತ್ತದೆ. ನಮ್ಮ ದೇಶದ ಬಗ್ಗೆ ಹೆಮ್ಮೆಯಾಗುತ್ತದೆ. ಗಣರಾಜ್ಯ ದಿನ ಹಾಗೆಂದರೇನು? ನಮ್ಮ ದೇಶ 1950 ಜನವರಿ 26ರಂದು ತನ್ನ ಸಂವಿಧಾನವನ್ನು ಜಾರಿಗೊಳಿಸಿತು. ಭಾರತ ಸ್ವತಂತ್ರ ಗಣರಾಜ್ಯವಾದ ದಿನವನ್ನು ಗಣರಾಜ್ಯ ದಿನ ಎಂದು ಆಚರಿಸಲಾಗುತ್ತದೆ. ಇಂದು ಭಾರತೀಯ ಪ್ರಜೆಗಳಿಗೆ ತಮ್ಮನ್ನು ತಾವೇ ಆಳಿಕೊಳ್ಳುವ ಅವಕಾಶ ಸಿಕ್ಕ ಪವಿತ್ರ ದಿನ. ಬ್ರಿಟಿಷರ ದಾಸ್ಯದಿಂದ ಮುಕ್ತಗೊಂಡ ಭಾರತಕ್ಕೆ ಸುಮಾರು 2.5 ವರ್ಷಗಳ ನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆಗೊಂಡು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಮಹಾ ಸಂವಿಧಾನವು ಅಂಗೀಕರಿಸಲ್ಪಟ್ಟ ದಿನ. ಒಬ್ಬ ಹಿಂದುವಿಗೆ ಭಗವದ್ಗೀತೆ ಶ್ರೇಷ್ಠ, ಒಬ್ಬ ಮುಸಲ್ಮಾನಿಗೆ ಕುರಾನ್ ಶ್ರೇಷ್ಠ, ಒಬ್ಬ ಕ್ರಿಶ್ಚಿಯನಿಗೆ ಬೈಬಲ್ ಶ್ರೇಷ್ಠವಾದರೆ ಒಬ್ಬ ಭಾರತೀಯನ ಧರ್ಮ ಯಾವುದಾದರೂ ಸರಿ, ಅವನಿಗೆ ಸಂವಿಧಾನವೇ ಶ್ರೇಷ್ಠ. ನಮ್ಮ ಸಂವಿಧಾನವು ಕೈ ಬರಹದಲ್ಲಿಯೇ ಬರೆಯಲಾಗಿದೆ. ಇದು ಕೈ ಬರಹದಲ್ಲಿ ಬರೆಯಲಾದ ವಿಶ್ವದ ಅತಿ ದೊಡ್ಡ ಸಂವಿಧಾನ ಕೂಡ ಹೌದು. ಇದನ್ನು ಸರಿಯಾಗಿ 2 ವರ್ಷ 11 ತಿಂಗಳು 18 ದಿನಗಳ ಸಮಯಾವಕಾಶ ತೆಗೆದುಕೊಂಡು ಸುಮಾರು 250ಕ್ಕೂ ಹೆಚ್ಚು ಮೇಧಾವಿಗಳು ಸೇರಿ ರಚಿಸಿದ ಗ್ರಂಥ. ಮೂಲ ಪ್ರತಿಯನ್ನು ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ರಚಿಸಲಾಗಿದೆ. ನಮ್ಮ ಸಂವಿಧಾನವು 25 ಭಾಗಗಳು, 97 ತಿದ್ದುಪಡಿಗಳು, 448 ವಿಧಿಗಳು ಹಾಗೂ 12 ಅನುಚ್ಛೇದಗಳನ್ನು ಹೊಂದಿದೆ. ನಮ್ಮ ಸಂವಿಧಾನವು ಸಂಸತ್ತಿನ ಗ್ರಂಥಾಲಯದಲ್ಲಿ ಹಿಲಿಯಂ ತುಂಬಿದ ಪೆಟ್ಟಿಗೆಯಲ್ಲಿ ಇಡಲಾಗಿದೆ. ಸಂವಿಧಾನ ರಚನಾ ಸಮಿತಿಯಲ್ಲಿದ್ದ ಎಲ್ಲ ನಾಯಕರು ಭವ್ಯ ಭಾರತದ ಕನಸು ಕಂಡಿದ್ದರಂತೆ. ಇದು ದೇಶದ ಸಮಗ್ರ ಏಳಿಗೆಯ ಕನಸು. ಒಬ್ಬ ತಾಯಿ ತನ್ನ ಪುಟ್ಟ ಮಗುವಿನ ಬಗ್ಗೆ ಕಲ್ಪಿಸಿಕೊಂಡ ಕನಸು. ಆದರೆ ಇಂದಿನ ನಮ್ಮ ಭಾರತ ಆ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಿದೆ? ಈ ಪ್ರಶ್ನೆಗೆ ಉತ್ತರ ಯಾರ ಬಳಿ ಇದೆ? ಒಮ್ಮೆ ಜರ್ಮನ್ ದೇಶದ ಅಧ್ಯಕ್ಷರು ಮೊದಲ ಬಾರಿಗೆ ಭಾರತಕ್ಕೆ ಬಂದಾಗ ಅವರು ಕಾರಿನಿಂದ ಇಳಿಯೋದಕ್ಕಿಂತ ಮುಂಚೆ ತಮ್ಮ ಕೈಗಳಿಂದ ಭೂತಾಯಿಗೆ ಮುಟ್ಟಿ ನಮಸ್ಕರಿಸಿದರಂತೆ. ಇದಕ್ಕೆ ಕಾರಿನ ಡ್ರೈವರ್, ನೀವೇಕೆ ಹೇಗೆ ಮಾಡುತ್ತಿದ್ದೀರಿ ಎಂದು ಕೇಳಿದಾಗ ಅವರು ಅದಕ್ಕೆ, ನಾನು ಮೊದಲ ಬಾರಿಗೆ ಭಾರತಕ್ಕೆ ಬರುತ್ತಿದ್ದೇನೆ, ಹೇಗೆ ನನ್ನ ಕಾಲಿನಿಂದ ಮುಟ್ಟಲಿ, ಹಾಗಾಗಿ ಮೊದಲು ಕೈಯಿಂದ ಮುಟ್ಟಿ ನಮಸ್ಕರಿಸಿ ನಂತರ ಅನಿವಾರ್ಯವಾಗಿ ಕಾಲಿಂದ ಮುಟ್ಟುತ್ತೇನೆ ಎಂದು ಹೇಳಿದರಂತೆ. ಇದು ನಮ್ಮ ಭಾರತದ ಬಗ್ಗೆ ಜಗತ್ತಿನಾದ್ಯಂತ ಇರುವ ಭಾವನೆ. ನಾವು ಹೆಮ್ಮೆ ಪಡಬೇಕಾದದ್ದು. ನಂತರ ಒಬ್ಬ ಪೋರ್ಚುಗೀಸ್ ಲೇಖಕ ಬರೀತಾರೆ, ನಾನು ನನ್ನ ದೇಶದಿಂದ ಭಾರತಕ್ಕೆ ಹೋಗುವಾಗ ನನ್ನ ದೇಶದ ನೀರನ್ನು ನಾನು ಒಯ್ಯುತ್ತೇನೆ, ಆದರೆ ಆ ನೀರು ಬಹಳ ಬೇಗ ಹಾಳಾಗುತ್ತದೆ. ಆದರೆ ನಾನು ಮರಳಿ ನನ್ನ ದೇಶಕ್ಕೆ ಹೋಗುವಾಗ ನಾನು ಗಂಗಾ ಜಲವನ್ನು ಒಯ್ಯುತ್ತೇನೆ, ಆ ಜಲ ತುಂಬ ಶುದ್ಧವಾಗಿರುತ್ತದೆ ಎಂದು. ನಮ್ಮ ದೇಶದಲ್ಲಿ ಹರಿಯುವ ನೀರನ್ನು ಸಹ ಜಗತ್ತು ಕೊಂಡಾಡುತ್ತದೆ ಎಂಬುದನ್ನು ಇದು ತಿಳಿಸುತ್ತದೆ. ಜಗತ್ತಿನ ಅತ್ಯಂತ ಸಂಪದ್ಭರಿತ ರಾಷ್ಟ್ರವೆಂದರೆ ಅದು ನಮ್ಮ ಭಾರತ ಎಂದು ಎಷ್ಟೋ ವರ್ಷಗಳಿಂದ ತಿಳಿದುಕೊಂಡು ಬಂದ ಒಂದು ವಿಚಾರ. ಹೀಗಾಗಿ ಬಹಳ ರಾಷ್ಟ್ರಗಳು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದರೂ ಸಹ ಇಂದು ಬಲಿಷ್ಠವಾಗಿ ನಿಂತ ಒಂದು ದೇಶ ಎಂದರೆ ಅದು ನಮ್ಮ ಭಾರತ. ಭಾರತ ಎಂದು ತಲೆ ತಗ್ಗಿಸಿ ಹೇಳಬೇಕಾಗಿಲ್ಲ, ಎದೆ ಉಪ್ಪಿಸಿ ಹೇಳಬೇಕು. ಇಂಥ ಒಂದು ದೇಶ ಗಣರಾಜ್ಯ ಪಡೆದು 76 ವರ್ಷಗಳಲ್ಲಿ ನಾವು ಬಹಳ ಸಾಧಿಸಿದ್ದೇವೆ. ಇಂದಿನ ವ್ಯವಸ್ಥೆಗಳಲ್ಲಿ ಸ್ವಚ್ಛ ಭಾರತ್, ನೋಟ್ ಬ್ಯಾನ್, GST ಹಾಗೂ 371 ಕಲಂ ರದ್ದತಿ, ಹೀಗೆ ಹಲವಾರು ಯೋಜನೆಗಳು ಬಂದರೂ ಸಹ ಎಲ್ಲೆಡೆ ಅವ್ಯವಸ್ಥೆ, ಅನ್ಯಾಯ, ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಸರ್ಕಾರದ ಸೌಲಭ್ಯಗಳು ನಿಜವಾದ ಅರ್ಹತೆ ಇದ್ದವರಿಗೆ ತಲುಪುತ್ತಿಲ್ಲ, ಅರ್ಹತೆ ಇದ್ದವರಿಗೆ ನಾಯಕತ್ವ ಸಿಗುತ್ತಿಲ್ಲ. ಸರಿಯಾದ ಮಾರ್ಗದರ್ಶನದಿಂದ ಓದದವನಿಗಿಂತ ಓದಿದವನೇ ಈ ಸಮಾಜದಲ್ಲಿ ಹೆಚ್ಚು ಅಪಾಯಕಾರಿಯಾಗಿದ್ದಾನೆ. ಅಪ್ಪ ಅಮ್ಮನ ಜಗಳದ ನಡುವೆ ಕೂಸು ಬಡವಾದಂಗೆ ವಿರೋಧ ಪಕ್ಷದ ಕಾದಾಟದಲ್ಲಿ ಸಾಮಾನ್ಯ ಜನರ ಜೀವನ ದಿಕ್ಕು ತಪ್ಪುತ್ತಿದೆ. ಇಂದಿನ ನಮ್ಮ ಸ್ಥಿತಿ, ರಾಜಕಾರಣಿಗಳು ತಮ್ಮ ಸವಲತ್ತುಗಳ ತುಪ್ಪವನ್ನು ಜನರ ಮೂಗಿಗೆ ಸವರಿ ಅವರು ಮಾತನಾಡದಂತೆ ಕಟ್ಟಿ ಹಾಕಿದ್ದಾರೆ. ಇದು ಎಷ್ಟು ಸರಿ ಎಂಬುದು ಒಮ್ಮೆ ಅವಲೋಕಿಸಬೇಕಾಗಿದೆ. ಉತ್ತಮ ನಾಳೆಗಾಗಿ ಇಂದಿನ ತಯಾರಿ ಅತ್ಯವಶ್ಯಕ. ಮುಂದಿನ ಪೀಳಿಗೆಯು ಸುಭಿಕ್ಷವಾಗಿರಲು ಒಳ್ಳೆಯ ಬುನಾದಿ ಒದಗಿಸುವ ಉತ್ತಮ ಪ್ರಜೆ ನಾವಾಗೋಣ. ಈ ದೇಶ ನನಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ಈ ದೇಶಕ್ಕೆ ನಾನೇನು ಮಾಡಿದ್ದೇನೆ ಎಂಬುದು ಯೋಚಿಸಿ ದೇಶದ ರಕ್ಷಣೆ, ನ್ಯಾಯಾಂಗ ಮತ್ತು ಕಾರ್ಯಾಂಗದ ಬಗ್ಗೆ ಗೌರವಿಸಿ ನಾವು
ಯಾವುದೇ ಸ್ವಾರ್ಥಕ್ಕೆ ಒಳಗಾಗದೆ ದೇಶದ ಉತ್ತಮ ಪ್ರಜೆ ನಾವಾಗೋಣ. ಭವ್ಯ ಭಾರತವನ್ನು ನಿರ್ಮಿಸೋಣ. ಭಾರತ ವಿಶ್ವಗುರುವಾಗುವಲ್ಲಿ ನಮ್ಮ ಸೇವೆ ಸಲ್ಲಿಸೋಣ. ಅಂದಾಗ ಮಾತ್ರ ಈ ರಾಷ್ಟ್ರೀಯ ಹಬ್ಬಗಳ ಆಚರಣೆಗೆ ಒಂದು ಮಹತ್ವ ಸಿಗುತ್ತದೆ ಅಲ್ಲವೇ? ರಾಜ್ಯ ಹಲವು ಆದರೇನು, ರಾಷ್ಟ್ರ ನಮಗೆ ಒಂದೇ. ಜಾತಿ ಭಾಷೆ ಎಷ್ಟೇ ಇರಲಿ, ಮೂಲ ಒಂದೇ. ವಂದೇ 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 ವಂದೇ. ಧನ್ಯವಾದಗಳು.